ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರುಗಳು ವಂಡರ್ಲಾ ರೆಸಾರ್ಟ್ ಕೂಡ ಶಿಫ್ಟ್ ಆಗ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಾಗಡಿ ಶಾಸಕರಾದಂಥ ಎಸ್ ಸಿ ಬಾಲಕೃಷ್ಣ ಅವರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಹೊರಿದ್ದಾರೆ. ಸರ್, ಈಗ ನಾಳೆ ಎಷ್ಟು ಜನ ಶಾಸಕರು ಬರ್ತಾ ಇದ್ದಾರೆ? ಎಲೆಕ್ಷನ್ ಹಿನ್ನೆಲೆ ಎಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ, ಏನು ಸರ್, ಹೇಗೆ? 140 ಜನ ಶಾಸಕರು ಕೂಡ ಬರ್ತಾ ಇದ್ದಾರೆ. ಎಲೆಕ್ಷನ್ ದೃಷ್ಟಿಯಿಂದನೇ ನಾವು ಇಲ್ಲೆಲ್ಲ ಬರಲಿಕ್ಕೆ ಹೇಳಿರೋದು. ಶಾಸಕಾಂಗ ಪಕ್ಷದ ಸಭೆ ಇಲ್ಲೇ ಇದೆ. ಶಾಸಕಾಂಗ ಪಕ್ಷದ ಸಭೆ ಇಲ್ಲೇ ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಬರಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ಸರ್, ಅಂದರೆ ಪ್ರತಿ ಸಲ ಅಂದರೆ ವಿಧಾನಸೌಧದಲ್ಲಿ ಹೊರಗಡೆ ನಡೀತಾ ಇತ್ತು, ಇವತ್ತು ಈ ಸಲ ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಸರ್. ನಮ್ಮವರು ಹೊಸದಾಗಿ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಆದೇಶ ಕೊಟ್ಟರು. ಅದರಿಂದ ಅದರಂತೆ ಅವರ ಆದೇಶದಂತೆ ನಾವೆಲ್ಲ ಕೂಡ ಪರಿಪಾಲನೆ ಮಾಡ್ತಾಯಿದ್ದೀವಿ. ಸರ್, ಹೆಚ್ಚುವರಿಯಾಗಿ ಕೂಡ ಒಬ್ಬ ಅಭ್ಯರ್ಥಿನ ಕೂಡ ಹಾಕಿದ್ದೀರಾ. ಮತಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅದಕ್ಕೆಲ್ಲ ಏನು ಸರ್ ಸ್ಟ್ರಾಟಜಿ? ಮತಗಳ ಸಂಖ್ಯೆ ನಮಗಿನ್ನ ಕಡಿಮೆ ಇರೋರು JDSನವ್ರು ಹಾಕವ್ರೆ. ಅವ್ರಿಗಿನ್ನ ದುಪ್ಪಟ್ಟು ಮತ ಇರೋರು ನಾವು ಹಾಕ್ಬಾರ್ದಾ? ನಮಗಿನ್ನ ಅರ್ಧ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರನ್ನ ಹಾಕವ್ರೆ ಅವರು. ನಮ್ಗೆ ಅವ್ರಿಗಿನ್ನ 2ರಷ್ಟು ಮತ ಇದೆ, ಅದಕ್ಕೆ ನಾವು ಹಾಕಿದ್ದೀವಿ. ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಅಲ್ಲ, ಈಗ ನಮ್ಮ ಅಭ್ಯರ್ಥಿನ ಕೂಡ ನಾವು ಹಾಕಿದ್ದೀವಿ. ಕಾಂಗ್ರೆಸ್ನ ಸಪೋರ್ಟ್ ಕೂಡ ಕೇಳ್ತೀವಿ. DK ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾಗಿದ್ದರು. ಒಂದು JDSನ ನಿಯೋಗ. ಕುಮಾರಸ್ವಾಮಿ ಅವರು ನೇರವಾಗಿ ಬಂದು ಕೇಳ್ಕೊಂಡ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ಕೋತೀವಿ ನಾವು. ಅವರೇ ಕುಮಾರಸ್ವಾಮಿ ಅವರೇ ನೇರವಾಗಿ DK ಶಿವಕುಮಾರ್ ಅವ್ರನ್ನ ಕೇಳ್ಕೊಂಡ್ರೆ ನಾವು ಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ಕೋತೀವಿ ಕುಮಾರಸ್ವಾಮಿ. ಅದು ಆಗ್ತದೋ ಬಿಡ್ತದೋ ಬೇರೆ ವಿಚಾರ. ಆದರೆ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಸೀನಿಯರ್ ಲೀಡರ್ಸ್ಗಳಿಗೆ, ಯಾಕಂದರೆ ನೋಡಿ, ಕಳೆದ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ನಾವು ಅವ್ರನ್ನ ದೇವೇಗೌಡರನ್ನ ಗೆಲ್ಲಿಸಿದ್ದು. ಯಡಿಯೂರಪ್ಪನವ್ರು ಕ್ಯಾಂಡಿಡೇಟ್ ಆಗಲಿಲ್ಲ ಅಂತ ಈಗ ಈ ಥರ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡ್ತಾ ಇದ್ದಾರೆ. ಈಗ ನಮ್ಮಿಂದ ಮಾಡಿಸ್ಕೊಂಡು ಬೇರೆಯವ್ರ ಹೆಸರು ಹೇಳ್ತಕ್ಕಂಥದ್ದು ಎಷ್ಟು ಸೂಕ್ತ? ಅವತ್ತು ನೇರವಾಗಿ ಫೋನ್ ಮಾಡಿ ಸೋನಿಯಾ ಗಾಂಧಿ ಅವರೇ ನಮ್ಮ KPCC ಅಧ್ಯಕ್ಷರು ಫೋನ್ ಮಾಡಿ, ನೀವು ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿದ್ದರು ಅವಾಗ ಅಂತ ಕಾಣಿಸ್ತದೆ, ನಮ್ಮ ಸಿದ್ದರಾಮಯ್ಯವ್ರು, ಅವ್ರಿಗೆ ಫೋನ್ ಮಾಡಿ ನೀವು ದೇವೇಗೌಡರು ನಮಗೆ ಮನವಿ ಮಾಡಿದ್ದಾರೆ, ನೀವು ಅವಕಾಶ ಮಾಡಿಕೊಡ್ಬೇಕು ಕರ್ನಾಟಕ ರಾಜ್ಯದಿಂದ ಅಂತೇಳಿ ಮಾಡಿಸ್ಕೊಂಡು, ಈಗ ನಾವು ಹೇಳಿದ್ರೆ ಈಗ ಇಲ್ಲ ಯಡಿಯೂರಪ್ಪನವ್ರು ನಾವು ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಅಂದರು. ಅವ್ರು ಕ್ಯಾಂಡಿಡೇಟ್ ಹಾಕಿದ್ರು ನಾವು ದೇವೇಗೌಡರನ್ನ ಒಂದ್ಸರಿ ಗೆಲ್ಲಿಸ್ತಿದ್ದೋ. ನಮಗೆ ಸಾಕಷ್ಟು ಸಂಖ್ಯೆ ಇತ್ತು, ಶಾಸಕರ ಸಂಖ್ಯೆ ಇತ್ತು ಕಳೆದ ಬಾರಿ. ನಮ್ಮ ಹತ್ರ ನಾವು ಓಟ್ ಹಾಕ್ಸ್ಕೊಂಬಿಟ್ಟು ರಾಜ್ಯಸಭಾ ಮೆಂಬರ್ ಆಗಿ ಈಗ BJP ಅವ್ರ ಹತ್ರ ಹೋಗಿ ಕಾಡಿ ಬೇಡಿ ಕೈ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಎಲ್ಲ ಮಾಡಿದ್ರು. ಅವ್ರು ಏನು ಇವ್ರನ್ನ ಸೊಪ್ಪು ಹಾಕಲಿಲ್ಲ, ಇವ್ರನ್ನ ಮೂಸು ನೋಡಲಿಲ್ಲ ಅವರು. ನಾವು ಅಷ್ಟು ಗೌರವಯುತವಾಗಿ ನಡ್ಕೊಂಡ್ರೆ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ. ಅದಕ್ಕೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ನಾಯಕರ ಹತ್ರ ಕೇಳಲಿ, ಅವ್ರು ನಮ್ಮ ನಾಯಕರುಗಳ ಹತ್ರ ಕೇಳಲಿ. ನಮ್ಮ ಅಧ್ಯಕ್ಷರಿದ್ದಾರೆ, ಹರಿಪ್ರಸಾದ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರು ಕೇಳಲಿ. ಬಹುಶಃ ಅವ್ರು ಈಗಿನ್ನ ಮುಂಚೆನೇ ಅಭ್ಯರ್ಥಿ ಹಾಕೋಕ್ಕಿಂತ ಮುಂಚೆನೇ ಕುಮಾರಸ್ವಾಮಿ ಅವರು ನಮ್ಮ ಹತ್ರ ಚರ್ಚೆ ಮಾಡಿದ್ದರೆ ನಾವು ಅವತ್ತೆಲ್ಲ ಮನವಿ ಮಾಡ್ತೀವಿ. ಈಗಾಗಲೇ ಅಭ್ಯರ್ಥಿ ಹಾಕ್ಬಿಟ್ಟಿದ್ದೀವಿ, ಚುನಾವಣೆ ನಡೀತದೆ. ಆದರೆ ಮೊದಲೇ ಅವ್ರು ಏನಾದ್ರು ಕೇಳಿದರೆ ನಾವು ಮನವಿ ಮಾಡ್ತಿದ್ದೆವು. ಕುಮಾರಸ್ವಾಮಿ ಅವರು ಮನವಿಗೆ ಸ್ಪಂದಿಸಿ ದಯಮಾಡಿ, ಕೇಂದ್ರ ಸಚಿವರಿದ್ದಾರೆ, ಕೇಂದ್ರದಿಂದ ಸಾಕಷ್ಟು ಅನುದಾನ ಕೊಡಿಸ್ತಾರೆ, ಸ್ವಲ್ಪ ಸ್ಪಂದಿಸಿ ಅಂತ ನಾವು ಕೇಳ್ಕೊತಿದ್ದೆವು ಅವಾಗ. ಅಲ್ಲ, ಈಗ BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ನಿಮ್ಮ ಜೊತೆ ಬಂದು ಈ ಥರ ಕೇಳ್ತಾರೆ, ಆ ಥರ ಸಾಧ್ಯತೆಗಳಿರ್ತಾವೆ ಸರ್. ಒಂದು ಕಡೆ ಸೆಂಟ್ರಲಲ್ಲಿ ಅಲ್ಲಿ ಮೈತ್ರಿ, ಇಲ್ಲಿ ಈ ಥರ ಒಬ್ಬ ಅಭ್ಯರ್ಥಿ ಗೆಲ್ಸ್ಕೊಬೇಕು ಅಂದರೆ ಕಾಂಗ್ರೆಸ್ ಅವ್ರ ಜೊತೆ ಕೇಳ್ಕೊಬೇಕು ಅನ್ನೋದು ಸಾಧ್ಯತೆ ಇತ್ತಾ? ನೀವೇ ಹೇಳಿದ್ದಲ್ವಾ, ನೀವು ಹೇಳಿದ್ದು ಕೇಳ್ತಾ ಇರೋದು. ಅವ್ರ ಶಾಸಕರೆಲ್ಲ ಬಂದು ಕೇಳ್ಕೊಂಡ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದು ನಾವು. ಕೇಳೋದು ಬಿಡೋದು ಅವ್ರಿಗೆ ಸೇರಿದ್ದು.